ಸೊ ಸಾಕಷ್ಟು ಜನ ನಮಸ್ಕಾರ ಗುರುಗಳೇ. ಮಧು, ನಿಮ್ಮ ಪ್ರೀತಿಗೆ ಅವರು ಮಾಗಡಿಯಿಂದ ಕಾಣಲು ಬಂದಿದ್ದಾರೆ ಗುರುಜಿ. ಯಾರಯ್ಯ ಬರಕ್ಕೆ ಹೇಳಿದ್ರು? ನಾನು ಹೇಳದ್ನ ಬರಕ್ಕೆ? ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಅಂತ ಹೇಳ್ದೆ. ಸುಮ್ಮನೆ ಬಂದು ಹೋದ್ರು. ಪಾಪ ನಾನು ನೋಡ್ಲಿಲ್ಲ ಅವ್ರನ್ನ, ಅವರು ನನ್ನನ್ನು ನೋಡ್ಲಿಲ್ಲ. ಮತ್ತೇನಕ್ಕೆ ಬಂದ್ರು ಮಾಗಡಿಯಿಂದ ಇಲ್ಲಿಗೆ? ವ್ಯರ್ಥ ತಾನೇ, ದಡ್ಡತನ ತಾನೇ ಇದನ್ನ. ಒಂದು ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿದ್ರು ಮಾಡ್ಬಿಟ್ಟು ಮಾತಾಡ್ತಾ ಇದ್ದೆ. ಅಲ್ಲಿ ಅಷ್ಟು ದೂರದಿಂದ ಪಾಪ ಗಂಡಂಗೆ ಹುಷಾರಿಲ್ಲ, ಆಯಪ್ಪನ್ ಬೇರೆ ಕರ್ಕೊಂಬಂದಳ ಆಯಮ್ಮ. ಎಲ್ಲ ಹಿಂಗೆ ದಡ್ಡತನರು. ಏನ್ ಮಾಡಕ್ಕಾಗಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದು ಗೊತ್ತಿಲ್ಲ, ಅದಕ್ಕೋಸ್ಕರ. ಸೊ ಓಕೆ ಸ್ನೇಹಿತರೆ, ಸೊ ಮೂಲವಾಗಿ ಮತ್ತೊಂದು ವಿಷಯವನ್ನ ಹೇಳ್ತೀನಿ, ಬಹಳ ಬಹಳ ಇಂಪಾರ್ಟೆಂಟ್. ಇದನ್ನ ಕೇಳಿ. ಒಬ್ಬ ಶ್ರೀಮಂತ, ಮನೆ ದೊಡ್ಡ ಮನೆ, ಪೆಂಟ್ ಹೌಸ್, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅವ್ರ ಮಗ, ಹೆಂಡತಿ, ಮತ್ತೆ ಅವನ ಗಂಡ, ಮನೇಲಿ ಮಗಳು, ಅವಳೆಲ್ಲೋ ಒಳಗಡೆ ರೂಮಲ್ಲಿ ಕುಂತ್ಕೊಂಡಿದ್ದಾಳೆ. ಸೊ ಟಿವಿ ನೋಡ್ತಾ ಇದ್ರು. ಲ್ಯಾಂಡ್ಲೈನ್ ಫೋನ್ ಬಂದಿದ್ದ ತಕ್ಷಣನೇ ಅಪ್ಪ ಫೋನಲ್ಲಿ ಮಾತಾಡ್ತಾ ಇರೋದ್ರಿಂದ ಮಗ ಎದ್ದು ಹೋದ. ರಿಮೋಟ್ ಬಿದ್ದೋಯ್ತು ಕೆಳಗಡೆ. ಅದು ಕಾಸ್ಟ್ಲಿ ರಿಮೋಟ್, ಒಂದು 3,000 ರೂಪಾಯಿ. ಒಂದು ನಿಮಿಷ ಫೋನ್ ಇಡು, ಮಾತಾಡ್ತೀನಿ ಅಂತ ಫೋನ್ ಇಟ್ಬಿಟ್ಟು ಅವ್ರ ಅಪ್ಪ ಮಗನಿಗೆ ದನ ಬಡ್ದಂಗೆ ಹಾಕ್ಬಿಟ್ಟ. ಚೆನ್ನಾಗಿ ನಾಯಿ ಅಡಿ ಪೇ ಅಡಿ ಪೂರ್ತಿ ಒಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡಾಕ್ಬಿಟ್ಟು. ಏನಕ್ಕೆ? ರಿಮೋಟ್ ಎತ್ತಾಕ್ಬಿಟ್ನಲ್ಲ ಅಂತ, ಒಡೆದೋಗ್ಬಿಡ್ತಲ್ಲ ಅಂತ. ಅವನು ಯಾರು? ಸಣ್ಣ ಮಗು ಅಲ್ಲ, ಅವನು ಕಾಲೇಜ್ಗೆ ಹೋಗೋ ಹುಡುಗ. ಅವನಿಗೆ ಚೆನ್ನಾಗಿ ಒಡೆದು ಬಡ್ದು ತೃಪ್ತಿ ಆಗೋರ್ಗು ಹೊಡೆದ. ಅವನು ಹೊಡೆದು ಇನ್ನೇನು ನಿಲ್ಸವನೇ. ನಾನು ಅವಾಗ ಬಂದೆ, ಎಂಟ್ರಿ ಆದ. ಅವ್ನು ಕಿರ್ಚ್ಕೊಳ್ತಾ ಇರೋದು ಕೆಳಗಡೆ ಫ್ಲೋರಲ್ಲಿ ಕಾಣಿಸ್ತವ್ರು. 5ನೇ ಫ್ಲೋರಲ್ಲಿ ಮನೆ ಇರೋದು. ಏನಪ್ಪಾ ಅಂತ ಲಿಫ್ಟನ್ನು ಯೂಸ್ ಮಾಡಿ ಓಡೋಗ್ಬಿಟ್ಟೆ. ಮೆಟ್ಲತ್ಬಿಟ್ಟು ನೋಡಿದ್ರೆ ಚೆನ್ನಾಗಿ ಹೊಡೆದ್ಬಿಟ್ಟು. ಆಮೇಲೆ ಅವರಮ್ಮ ಹೊಡಿಬೇಡಿ ಒಳೋ ಅಂತ ಅಳ್ತಾವನೆ. ಇಲ್ಲೆಲ್ಲೋ ಸ್ವಲ್ಪ ಹರ್ಚ್ಕೊಂಡ್ಬಿಟ್ಟೈತೆ ಮೂಳೆಯಲ್ಲಿ, ರಕ್ತ ಬರ್ತಾಯಿತ್ತು. ಆಮೇಲೆ ಅವನು ಸಮಾಧಾನ ಮಾಡಿ, ಏನು ನನ್ನ ಮಗ ಇವನಿಗೆ ತಿಂದು ದುರಾಂಕಾರ, ರಿಮೋಟ್ ಎತ್ತಾಕ್ಬಿಟ್ಟ 3,000 ರೂಪಾಯಿ. ನಾನು ಆತನಿಗೆ ಕೂಲ್ ಮಾಡಿಸಿ ಸಮಾಧಾನ ಮಾಡಿಸಿ ಮೇಲೆ ಕರ್ಕೊಂಡೋಗಿ, ಅಲ್ಲ ಸರ್, ಹಿಂಗೆ ವಯಸ್ಸಿಗೆ ಬಂದಿರೋ ಮಗನಿಗೆ ನೀವು ಹೊಡೆದ್ರಲ್ಲ, ರಿಮೋಟ್ ಬೆಲೆ ಎಷ್ಟು ಸರ್? 3,000 ಇಲ್ವ? ಗತಿ ಇಲ್ವಾ ನಿಮಗೆ? ನಾನೇ ಕೊಡಿಸ್ಬಿಡ್ತೀನಿ ಬಿಡಿ, ಹೋಗ್ಲಿ. 3,000 ರೂಪಾಯಿ ತಾನೆ. ಈಗ ಅವ್ನು ಹೊಡೆದಿದ್ರಲ್ಲ, ಸಾಯೋವರೆಗೂ ಮುಂದಿನ ಜನ್ಮದಲ್ಲೂ ಅವ್ನು ನೆನ್ಪಿಟ್ಕೊಂಡಿರ್ತಾನೆ, ನಮ್ಮಪ್ಪ ಹೊಡೆದ್ಬಿಟ್ಟ ಅಂತ. ನಿಮಗೆ ನಾಳೆ ದಿವಸ ಏನಾದರೂ ಕಷ್ಟ ಬಂದಾಗ ಖಂಡಿತವಾಗ್ಲೂ ಅವ್ನು ನಿಮಗೆ ಸಹಾಯ ಮಾಡ್ತಾನ? ನಿಮಗೆ ಭರವಸೆ ಇದೆಯಾ? 3,000 ರೂಪಾಯಿಗೋಸ್ಕರ 30 ಏಟ್ ಹಾಕ್ಬಿಟ್ರಲ್ಲ ಸರ್. ಒಂದೊಂದು ಏಟ್ಗೆ 100 ರೂಪಾಯಿ. ಅವನು ಈ ಥರ ರಿಮೋಟ್ಗಳನ್ನು 1000 ತಗೊಂಬಂದು ಮೂಟೆ ಸುರಿದು ಬಿಡ್ತಾನೆ. ಅವ್ನು ದುಡಿಯಂಗಾಗಲಿ ರೀ ತೋರಿಸ್ತಾನೆ. ಈಗ ನೀವು ಹೊಡೆದಿರೋ ಏಟ್ನ ವಾಪಸ್ ಇಸ್ಕೊಳ್ತೀರಾ? ಅವನ ಕೈಲಿ ಒದೆ ತಿಂತೀರಾ? ಮತ್ತೆ ತಿನ್ನಲ್ಲ. ಓಕೆ, ಇಲ್ಲಿ ಏನು ಮಾಡಬಾರ್ದು ಗೊತ್ತಿಲ್ಲ, ಮಾಡ್ಬಿಟ್ಟ ಆಯಪ್ಪ. ಒಳ್ಳೇದು, ಬಹಳ ಸಂತೋಷ. ಯಾಕೆಂದ್ರೆ ಮನುಷ್ಯ ಟ್ರಯಲ್ ಅಂಡ್ ಎರರ್ ಅಂತ ಮಾಡಲೇಬೇಕು. ತಪ್ಪು ಮಾಡಿದ್ಮೇಲೆ ಮತ್ತೆ ತಿರ್ಗಾ ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಬುದ್ಧಿ ಬರ್ತದೆ, ಜ್ಞಾನ ಬರ್ತದೆ. ಸೊ ಕಲ್ತರೆ ತಾನೇ, ಎಡುವುದ್ರೆ ತಾನೇ ನಾವು ಬೀಳೋದು. ಹಂಗಾಗಿ ಎಡುವುದ, ಬಹಳ ಸಂತೋಷ. ಇಲ್ಲಿ ಎಡುವುದ ಅಂದ್ರೆ ಏನ್ ಮಾಡಬಾರ್ದು ಗೊತ್ತಿಲ್ಲ, ಮಾಡ್ಬಿಟ್ಟ. ಅದಕ್ಕೆ ಪ್ರಜ್ಞೆ ಇಲ್ಲ. ಅಂದ್ರೆ ತಿಳುವಳಿಕೆ, ಅರಿವು, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ, ಈ 6 ನಮ್ಮ ಜೀವನದ ಆಸ್ತಿ. ಅಂದ್ರೆ ಮನುಷ್ಯನ ಆಸ್ತಿ. ಈ ಆಸ್ತಿಗಳ ಜೊತೆ ಮನುಷ್ಯ ಬದುಕಬೇಕು. ಹೊರಗಡೆ ದುಡಿಯ ಹಣದ ಆಸ್ತಿ ಜೊತೆ ಅಲ್ಲ, ಈ ಆಸ್ತಿ ಜೊತೆ ಇರಬೇಕು. ಅವನಿಗೆ ಅರಿವು ಇಲ್ಲ, ತಿಳುವಳಿಕೆನೂ ಇಲ್ಲ, ಜಾಗೃತಿನೂ ಇಲ್ಲ, ಎಚ್ಚರಿಕೆನೂ ಇಲ್ಲ, ಪ್ರಜ್ಞಾವಂತಿಕೆ, ವಿವೇಚನೆ ಇಲ್ವೇ ಇಲ್ಲ. ಇದ್ದಿದ್ರೆ ಈ ತರ ಕೆಲಸ ಮಾಡ್ತಾನೆ. ವಯಸ್ಸಿಗೆ ಬಂದ ಮಗನಿಗೆ ಹೊಡಿತಾ ಇರ್ಲಿಲ್ಲ, ಬುದ್ಧಿ ಮಾತಿಲ್ಲ, ಹೇಳ್ಬೋದಾಯ್ತು, ಕೋಪದಲ್ಲಿ ಗದರಿಸ್ಬೋದಾಯ್ತು, ಒಂದು ಕಣ್ಣು ಬೆದರಿಕೆ ಏಯ್ ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡು. ಬಟ್ ಅದು ಮಾಡಿ. ಓಕೆ, ಇದು ಕತೆ ಬಿಟ್ಬಿಡಿ. ಇದೊಂದು ಸಿಚುವೇಶನ್, ಪರಿಸ್ಥಿತಿ ಈ ರೀತಿ ಆಯ್ತು. ಅವತ್ತೇನೋ ಕೂಲ್ ಮಾಡಿದೆ, ಮತ್ತೆ ಹೋದೆ. ಅವನಿಗೂ ಸ್ವಲ್ಪ ಬ್ಯಾಂಡೇಜ್ ಆಗ್ತದೆ. ನಿಮ್ಮಪ್ಪ ಬಿಸಿ ಅವ್ರ ಕಣ, ಮಾತಾಡ್ಬೇಡ ಸುಮ್ಮನಿರು ಅಂತ ಇಟ್ಕೊಟ್ರಿ. ಆಯ್ತು. ಇದಾಗಿ 1.5 ತಿಂಗಳಿಗೆ ಇನ್ನೊಂದು ಘಟನೆ ನಡೀತು. ಅವ್ರ ಫ್ರೆಂಡು ಈ ಒಂದು ಕಾರ್ ಎತ್ಕೊಂಡು ಹೋಗ್ಬಿಟ್ಟವನು. ಯಾವುದೋ ದೊಡ್ಡ ಕಾರು, ಅದೇನೋ ಸ್ಕಾರ್ಪಿಯನೋ ಫಾರ್ಚುನರ್ ಏನೋ ಬತ್ತದ ದೊಡ್ಡ ಗಾಡಿ, ನಂಗೆ ಹೆಸರು ಗೊತ್ತಿಲ್ಲ. ಸೊ ಇದನ್ನ ಎತ್ಕೊಂಡು ಹೋಗ್ಬಿಟ್ಟವನು. ಟ್ರಿಪ್ಗೆಲ್ಲ ಹೋಗ್ಬಿಟ್ಟು 1 ವಾರ ತಂದ್ಕೊಡ್ತೀನಿ ಅಂದ್ಬಿಟ್ಟು 15 ದಿವಸ ಆದ್ರೂ ತಂದ್ಕೊಟ್ಟಿಲ್ಲ. 1 ತಿಂಗಳಾದ್ರೂ ಗಾಡಿ ತಂದ್ಕೊಟ್ಟಿಲ್ಲ. ಏನಾಗೈತೆ ಗಾಡಿ ನೋಡೋಣ ಅಂತ ಗಾಡಿ ಹೋದ್ರೆ ಅದು ರಿವರ್ಸ್ ತೆಗಿಬೇಕಾದ್ರೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಲೈಟು ಮತ್ತೆ ಬ್ಯಾನೆಟ್ ಎಲ್ಲ ಸ್ವಲ್ಪ ಹಿಂದ್ಗಡೆ ಮಡ್ಗಾಡೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ. ಅದಕ್ಕೆ ಅವ್ನು ಕೊಡಕ್ ಭಯ. ಏನ್ ಅನ್ಬಿಡ್ತಾನೋ, ಬೈದ್ ಬಿಡ್ತಾನೋ, ಇನ್ನೊಂದ್ಸಲ ಗಾಡಿ ಕೊಡಲ್ಲ ಹೋಗ್ಬಿಡ್ತಾನೋ. ಬಂದ್ಬಿಟ್ಟವನು 1 ವಾರಕ್ಕೆ. ಆದ್ರೆ 1 ತಿಂಗಳಾದ್ರೂ ಗಾಡಿ ಕೊಟ್ಟಿಲ್ಲ. ಯಾಕೆಂದ್ರೆ ಹಿಂಗ್ ಇವನೇ ಹೋಗಿ ನೇರವಾಗಿ ನೋಡ್ಬಿಟ್ಟು